ನಮಸ್ಕಾರ. ಧಾವನಂ ಅರ್ಪಿಸುವ ಆನಂದಯಾನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಣು ರೇಣು ತೃಣಕಾಷ್ಟ ಎಂಬಂತೆ ಎಲ್ಲ ಕಡೆ ದೇವರಿದ್ದಾನೆ. ದೇವರ ಪ್ರಭಾವವಿರುತ್ತದೆ. ಅವನು ಸರ್ವವ್ಯಾಪಿ. ಅವನಿಲ್ಲದ ಜಾಗವಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ರಲ್ಲೂ ಪರಮಾತ್ಮನಿದ್ದಾನೆ. ನಮ್ಮಲ್ಲಿ, ನಿಮ್ಮಲ್ಲೂ, ಎಲ್ಲೆಲ್ಲೂ ದೇವರಿದ್ದಾನೆ. ಹೀಗೆ ಪರಮಾತ್ಮನ ಅಸ್ತಿತ್ವದ ಬಗ್ಗೆ, ಸತ್ಸಂಗಗಳ ಮಹತ್ವದ ಬಗ್ಗೆ ಶ್ರೀ ಶ್ರೀ ರವಿಶಂಕರ ಗುರೂಜಿ ಅವರ ಅಮೃತವಾಣಿ ಇಲ್ಲಿದೆ. ನಾವು ಮುಕ್ತಿಯನ್ನು ಅನುಭವಿಸ್ಬೇಕಿದ್ರೆ ಮೊದಲು ಬಂಧನವನ್ನು ಅನುಭವಿಸ್ಬೇಕಾಗ್ತದೆ. ಬಂಧನದ ಅನುಭವ ಇದ್ದವರು ಮುಕ್ತಿ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ. ಬಂಧನದ ಅನುಭವವೇ ಬರೆದಿದ್ರೆ ಮತ್ತೆ ಮುಕ್ತಿನೂ ಸಾಧ್ಯವೇ ಇಲ್ಲ. ಅದಕ್ಕೆ ನೋಡಿ, ದೇವಸ್ಥಾನದಲ್ಲೆಲ್ಲ ಸುಪ್ರಭಾತ ಅಂತ ಹೇಳ್ತೀವಿ. ದೇವ್ರನ್ನ ಎಬ್ಸೋದು. ದೇವ್ರನ್ನ ಎಬ್ಸಕ್ಕೆ ಮೊದಲು ನಾವು ಎದ್ದಿದ್ರೆ ತಾನೆ. ಅಂದರೆ ನೀವು ಮೊದಲು ಎಚ್ಚರವಾಗಿದ್ದೀರಾ, ಆಮೇಲೆ ದೇವ್ರನ್ನ ಎಬ್ಬಿಸ್ತಾ ಇದ್ದೀರಾ ನೀವು. ಇದು ಒಂಥರ ವಿಡಂಬನೆ, ಒಂದು ಹಾಸ್ಯ. ಹಿಂದೆ ಋಷಿಗಳು ಈ ತತ್ವವನ್ನು ಕಂಡುಕೊಂಡ್ರು. ಅದಕ್ಕೆ ದೇವಸ್ಥಾನದಲ್ಲಿ ಹೇಳಿದ್ರು, ದೇವರನ್ನ ಎಬ್ಸು, ಸುಪ್ರಭಾತ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ. ದೇವರಿಗೆ ಹೇಳ್ತಾರೆ, ನೀನು ನಿನ್ನ ಕೆಲಸ ಮಾಡಪ್ಪ, ನೀನು ರೆಸ್ಪಾನ್ಸಿಬಿಲಿಟಿ ಮಾಡು. ಜನ ಎಲ್ಲ ಬಂದು ಕಾದಿದ್ದಾರೆ, ಇನ್ನೂ ನಿದ್ದೆ ಮಾಡ್ತಿದ್ದಿಲ್ಲ, ಏಳು ಏಳು ಅಂತ ಅನ್ನೋದು. ಕೇಳಿದೆಯಲ್ಲ ಸುಪ್ರಭಾತ? ವೆಂಕಟೇಶ್ ಸುಪ್ರಭಾತ ಶನಿವಾರ ಆಲ್ ಇಂಡಿಯಾ ರೇಡಿಯೋನಲ್ಲಿ ಬರ್ತದೆ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು. ಎಲ್ರಿಗೂ ಒಳ್ಳೇದು ಮಾಡು, ಏಳು ಏಳು ಅನ್ನೋದು. ದೇವರನ್ನ ಎಬ್ಬಿಸ್ಬೇಕಿದ್ರೆ ನೀವು ಅವನಿಗಿಂತ ಎಚ್ಚರವಾಗಿದ್ದೀರ, ಅವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಅಂದಂಗಾಯ್ತು. ಜೀವನದಲ್ಲಿ ಮೊದಲು ಎಚ್ಚೆತ್ತುಕೊಳ್ಳೋದು ಮನುಷ್ಯ, ಆಮೇಲೆ ಪರಮಾತ್ಮ ಎಚ್ಚೆತ್ತುಕೊಳ್ತಾನೆ. ಮನುಷ್ಯತ್ವ ನಮ್ಮಲ್ಲಿ ಜಾಗೃತವಾದ ಮೇಲೆ ಈಶ್ವರತ್ವ, ದೈವಿ ಶಕ್ತಿ ನಮ್ಮಲ್ಲಿ ಜಾಗೃತವಾಗ್ತದೆ. ಈ ರಹಸ್ಯವನ್ನು ತಿಳ್ಕೊಳ್ಳದೆ ಇರ್ತಕ್ಕಂಥವ್ರು ಏನು ಮುಟ್ಟಾಳ್ತನ ಇವ್ರು ಮಾಡ್ತಕ್ಕಂಥದ್ದು. ನೀವು ಈ ವೈದಿಕರು, ಈ ಸನಾತನಿಗಳು, ಇವ್ರು ಏನು ಮುಟ್ಟಾಳ್ತನ ಮಾಡ್ತಾರೆ. ದೇವ್ರನ್ನ ಎಬ್ಬಿಸ್ತಾರೆ, ದೇವ್ರು ನಿದ್ದೆ ಮಾಡ್ತಾ ಇದ್ದಾನೇನು ಅಂತಂತೆ. ಬಹಳ ಆಳವಾದ ರಹಸ್ಯ ಈ ತತ್ವದಲ್ಲಿದೆ. ಪರಮಾತ್ಮ ಕಣದಲ್ಲಿದ್ದಾನೆ. ಪರಮಾತ್ಮ ಅನ್ನೋ ಶಬ್ದಕ್ಕೆ, ದೇವರು ಅನ್ನೋ ಶಬ್ದಕ್ಕೆ ಅರ್ಥವೇ ಸರ್ವವ್ಯಾಪಿ. ಯಾರು ಎಲ್ಲ ಕಡೆ ವ್ಯಾಪಿಸಿದಾನೋ ಅವನೇ ದೇವರು. ನಿಮ್ಮ ಮನೇಲಿ ಬಚ್ಚಲ ಮನೆಯಿಂದ ಅಡುಗೆ ಮನೆ ತನಕ, ಕಸದ ದೊಡ್ಡಿ ತನಕ ಎಲ್ಲ ಕಡೆ ವ್ಯಾಪವಾಗಿರೋದು ಒಂದು ವಸ್ತು ಅಂದರೆ ದೇವರು. ದೇವರು ಬರೀ ದೇವ್ರ ಮನೆಯಲ್ಲಿದ್ದಾನೆ ಅಂತ ಅನ್ಕೋಬೇಡಿ. ಬಚ್ಚಲ ಮನೆಯಲ್ಲೂ ದೇವರಿದ್ದಾನೆ, ಚರಂಡಿನಲ್ಲೂ ದೇವರಿದ್ದಾನೆ. ಅಣು ರೇಣು ತೃಣಕಾಷ್ಟ ಎಲ್ಲದರಲ್ಲೂ ವ್ಯಾಪಕವಾಗಿರ್ತಕ್ಕಂಥ ತತ್ವವನ್ನು ಪರಮಾತ್ಮ, ದೈವಿ ತತ್ವ ಅಂತೀವಿ. ಹಾಗಿದ್ಮೇಲೆ ದೈವಿ ತತ್ವ ಎಲ್ಲ ಕಡೆ ಇದ್ಮೇಲೆ ಅದಕ್ಕೆ ಬೆಲೆ ಇರಲ್ವಲ್ಲ. ಈಗ ಜೀವನದಲ್ಲಿ ಅತಿ ಉಪಯೋಗಿಯಾಗಿರ್ತಕ್ಕಂಥ ವಸ್ತುಗಳು ಎಲ್ಲ ಕಡೆ ಸಿಗತ್ತೆ. ಎಂಥದ್ದು? ಗಾಳಿ, ನೀರು, ಬೆಳಕು, ಎಲ್ಲ ಆಹಾರ ಎಲ್ಲ ಕಡೆ ಸಿಗತ್ತಾ? ಕಬ್ಬಿಣ ನಮ್ಮ ಜೀವನಕ್ಕೆ ಬಹಳ ಅವಶ್ಯಕವಾದ ಖನಿಜ ಅಂದರೆ ಕಬ್ಬಿಣ. ಅದಕ್ಕೆ ಬೆಲೆನೇ ಇಲ್ಲ. ಆದರೆ ಬಂಗಾರಕ್ಕೆ ಬೆಲೆ. ಬಂಗಾರ ಇಲ್ಲದಿದ್ರೂ ಜೀವನ ನಡೆಸ್ಬೋದು. ಬಂಗಾರ ಇಲ್ಲದಿದ್ರೆ ಸಾಯ್ತಾನೆ ಅಂತ ಹೇಳೋಕ್ಕಾಗಲ್ಲ ಮನುಷ್ಯ. ಆದರೆ ಕಬ್ಬಿಣ ಎಲ್ಲಿದ್ರೆ ಹೋಗ್ತದೆ ಉಸಿರು. ನಮ್ಮ ರಕ್ತದಲ್ಲಿ ಕಬ್ಬಿಣದ ಅವಶ್ಯಕತೆ, ಖನಿಜದ ಅವಶ್ಯಕತೆ ಇದೆ. ಹಾಗೆ ಯಾವುದು ಅತಿ ಅವಶ್ಯಕವೋ ಜೀವನದ ಎಲ್ಲ ಕಡೆ ವ್ಯಾಪ್ತವಾಗಿದೆ. ಹಾಗಿದ್ಮೇಲೆ ಪರಮಾತ್ಮ ಎಲ್ಲ ಕಡೆ ಇದಾನೋ ಇಲ್ಲೋ? ಇದಾನ? ಎಲ್ಲ ಕಡೆ ಇದ್ದಾನೆ. ಇದ್ರೇ ಪರಮಾತ್ಮ ಆಗೋದು. ಇಲ್ಲದಿದ್ರೆ ಪರಮಾತ್ಮ ಅನಿಸೋದಿಲ್ಲ. ಅವನು ಒಳ್ಳೆಯದರಲ್ಲೂ ಕೆಟ್ಟದ್ರಲ್ಲೂ ಎಲ್ಲದರಲ್ಲೂ ವ್ಯಾಪಕವಾಗಿರ್ತಕ್ಕಂಥವನು ಪರಮಾತ್ಮ. ಎಲ್ಲದರಲ್ಲೂ ಇದ್ದಾಗ ನಿಮ್ಮಲ್ಲೂ ಇದಾನೋ? ಇದಂತಾನೆ. ಇದನ್ನು ಅರಿತುಕೊಳ್ತಕ್ಕಂಥದ್ದು ಧ್ಯಾನ ಯೋಗ. ಎಲ್ಲ ಕಡೆ ಇದ್ದಾನೆ, ನನ್ನಲ್ಲೂ ಇದ್ದಾನೆ.
ನಿರ್ವಿಶೇಷ ತತ್ವ ಒಂದು ಶಬ್ದ ಉಪಯೋಗಿಸಿದ್ದಾರೆ, ಬಹಳ ಸುಂದರವಾದ ಶಬ್ದ. ನಿರ್ವಿಶೇಷ ತತ್ವ, ವಿಶೇಷವಾದದ್ದಲ್ಲ, ನಿರ್ವಿಶೇಷವಾದದ್ದು, ಸಹಜವಾದದ್ದು, ಸಾಧಾರಣವಾದದ್ದು. ನಾವೇನು ಅನ್ಕೋತೀವಿ, ಪರಮಾತ್ಮ ಸಾಕ್ಷಾತ್ಕಾರ ಆಗಿಬಿಟ್ರೆ ಏನೋ ವಿಶೇಷವಾಗಿಬಿಡ್ತಾರೆ ವ್ಯಕ್ತಿ ಅಂತ. ಶುದ್ಧ ತಪ್ಪೋದು. ಪರಮಾತ್ಮ ಸಾಕ್ಷಾತ್ಕಾರ ಆದರೆ ಮಗುವಿನ ಹಾಗೆ ಸರಳತೆ ಬಂದ್ಬಿಡ್ತದೆ, ನಮ್ಮಲ್ಲಿ ಸಹಜತೆ ಬಂದ್ಬಿಡ್ಬೇಕು. ಅದು ಲಕ್ಷಣ. ದೈವ ಸಾಕ್ಷಾತ್ಕಾರದ ಲಕ್ಷಣ ಏನಂತಂದರೆ ಸಹಜತೆ, ಮುಗ್ಧತೆ, ಪ್ರಸನ್ನತೆ, ಎಲ್ಲರಲ್ಲೂ ನಾನು ಒಂದು ಅಂತಕ್ಕಂಥ ಭಾವನೆ. ಗರ್ವ ಅಂದರೆ ವಿಶೇಷತೆ. ನಾನು ಯಾರೋ, ನಾನೊಬ್ಬ, ಏನ್ರಿ ನಾನು ಯಾರು ಗೊತ್ತಿಲ್ವಾ ನಾನು ಯಾರು ಅಂತ. ನಮ್ಮ ಸತ್ಸಂಗದಲ್ಲಿ ಒಬ್ಬರು ಹಾಗೆ ಬಂದಿದ್ದರು. ಒಂದು ಹೆಂಗಸು, ದೊಡ್ಡ ಶ್ರೀಮಂತ ಮನೆತನದ ಹೆಂಗಸು, ಹೆಸರುವಾಸಿಯಾಗಿರ್ತಕ್ಕಂಥ ಆಕೆ ಬಂದು ಕೂತು ಹಿಂದ್ಗಡೆ ಕೂತು ಯಾರೋ ಅಂದರು, ಜರುಗಮ್ಮ ಅಂತಂದರು. ಆಕೆ ತಿರುಗಿ, ಗೊತ್ತಿಲ್ವಾ ನಾನು ಯಾರು ಅಂತ. ಚಿಕ್ಕ ಸ್ಥಾನ, ಚಿಕ್ಕದಾಗಿತ್ತು, ಬಿಕ್ಕಟ್ಟು. ಯಾಕೆ ಹೇಳಿದೆ, ಏನು ಜರುಗು ಅಂತ ಅವರು ಹೇಳಿದ್ದಾರೆ. ಏನು ಗೊತ್ತಿಲ್ಲ ನಾನು ಯಾರು ಅಂತ. ನಾನು ಇಲ್ಲಿ ಬಂದಿರೋದು ಅದಕ್ಕೆ, ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ, ನೀನು ಬಂದಿರೋದು ಅದೇ ಕೆಲಸಕ್ಕೆ ಅಂತ ಅಂದಂತ. ಒಬ್ಬ ಸಾಧಾರಣ ಹೆಂಗಸು ಕೊಡ್ತಕ್ಕಂಥ ಜ್ಞಾನ ನೋಡಿ ನಮ್ಮ ಸತ್ಸಂಗದಲ್ಲಿ. ನಾನು ಅದನ್ನು ತಿಳ್ಕೊಳ್ಳೋಕ್ಕೆ ನಾನು ಇಲ್ಲಿ ಬಂದಿರೋದು, ನೀನು ಬಂದಿರೋದು ಅದಕ್ಕೆ ತಿಳ್ಕೊಳ್ಳೋ ಅಂತ. ನಾನು ಯಾರು, ನಾನೇನು ವಿಶೇಷ ವ್ಯಕ್ತಿ ಅಂತಕ್ಕಂಥ ಭಾವನೆ ಬರೋದು ಅಜ್ಞಾನದ ತಳಹದಿ. ನಿರ್ವಿಶೇಷವಾದ ತತ್ವ ಪರಮಾತ್ಮ ತತ್ವ. ಎಲ್ಲ ಕಡೆ ಸಿಗ್ತಕ್ಕಂಥ ತತ್ವ ಪರಮಾತ್ಮ ತತ್ವ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಆದರೆ ಭಕ್ತ ಎಲ್ಲ ಕಡೆ ಇಲ್ಲ. ಅಂದರೆ ಪರಮಾತ್ಮನ ಬೆಲೆ ಇಲ್ಲ, ಭಕ್ತರಿಗೆ ಜಾಸ್ತಿ ಬೆಲೆ. ಯಾಕೆ ಭಕ್ತರು ಸಿಗಲ್ವಲ್ಲ ಹೆಚ್ಚು. ಭಕ್ತಿಯ ವಿಶೇಷತೆ, ಭಕ್ತರ ವಿಶೇಷತೆ ಇದೆ. ಅದಕ್ಕೆ ಭಕ್ತರೆಲ್ಲಿದ್ದಾನೋ ನಾನು ಅಲ್ಲಿ ಓಡ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ದಾಸರ ದಾಸ ನಾನು ಅಂತ ಹೇಳೋದು. ಶ್ರೀಕೃಷ್ಣ ಹೇಳ್ತಾನೆ, ದಾಸರ ದಾಸ ನಾನು. ಆ ದಾಸ ಭಾವ ಬರೋದು ಜ್ಞಾನದಿಂದ ಮಾತ್ರ, ಧ್ಯಾನದಿಂದ ಮಾತ್ರ. ಸಾಧಾರಣವಾಗಿ ನಾವು ಧ್ಯಾನ ಅಂತಂದರೆ ಏಕಾಗ್ರ ಚಿತ್ತತೆಯನ್ನು ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಂತ ತಿಳ್ಕೊತೀವಿ. ಆದರೆ ನೀವು ಧ್ಯಾನ ಶಬ್ದವನ್ನೇ ನೋಡಿ, ಧ್ಯಾ ಅಂದರೆ ಏಕಾಗ್ರತೆ, ನಾ ಅಂದರೆ ಇಲ್ಲ. ನಾವು ಯಾವುದೇ ಕೆಲಸ ಮಾಡಬೇಕಿದ್ರೂ ಏಕಾಗ್ರತೆ ಬೇಕು. ಇವಾಗ ಒಂದು ಪುಸ್ತಕ ಓದಬೇಕಾದ್ರೆ ಪೂರ್ತಿ ಏಕಾಗ್ರತೆ ಬೇಕು. ಇಲ್ಲಿದ್ರೆ ಆ ಪುಸ್ತಕದಲ್ಲಿ ಓದಿದ್ರೂ ತಲೆಗೆ ಹತ್ತೋದಿಲ್ಲ, ಓದೋಕ್ಕೂ ಆಗೋದಿಲ್ಲ. ಹಾಗೆ ಡ್ರೈವ್ ಮಾಡಬೇಕಾದ್ರೆ ಏಕಾಗ್ರತೆ ಬೇಕು. ಜೆ ಪಿ ನಗರದಲ್ಲಿ ತಿರುಗಬೇಕಾದ್ರೆ ಜೆ ಪಿ ನಗರ ತಿರ್ಬೇಕು, ಇಲ್ಲ ಮುಂದೆ ಎಲ್ಲ ಹೊಟ್ಟೋಗ್ಬಿಡ್ತೀರ ಮತ್ತೆ ಜಯನಗರಕ್ಕೆ. ಏಕಾಗ್ರತೆ ಎಲ್ಲಿದ್ರೆ ಹೋಗ್ತಾ ಇದ್ರೆ ಬನಶಂಕರಿ ತಲುಪಿಬಿಡ್ತೀರ. ಏಕಾಗ್ರತೆ ಯಾವ ಕೆಲಸ ಮಾಡಬೇಕಾಗಿದ್ರೂ ಬೇಕಾಗಿದೆ. ಆದರೆ ವಿಶ್ರಾಮ ಪಡೆಯೋಕ್ಕೆ ಏಕಾಗ್ರತೆ ಬೇಕಾ? ಬೇಕಿಲ್ಲ. ಪ್ರೀತಿಸಕ್ಕೆ ಏಕಾಗ್ರತೆ ಬೇಕಾ? ಬೇಕಿಲ್ಲ. ಕರುಣೆಗೆ ಏಕಾಗ್ರತೆ ಬೇಕಾ? ಬೇಕಿಲ್ಲ. ಧ್ಯಾನ ಸದ್ಗುಣಗಳ ಗಣಿ. ಧ್ಯಾನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಗುಣದ ಪರಿವರ್ತನೆ ಉಂಟಾಗ್ತದೆ. ಒಂಥರ ಮರ ಇದ್ದಂಗೆ ಆಗ್ಬಿಟ್ಟಿರುತ್ತೆ ಮನಸ್ಸು, ಭಾರಿ ಆಗಿರುತ್ತೆ. ಆ ಮನಸ್ಸು ಭಾರಿ ಆಗಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಆ ಭಾರ ಎಲ್ಲ ಕಳೆದು ಹಗುರವಾಗುತ್ತೆ ಮನಸ್ಸು. ಹಗುರವಾದ ಮನಸ್ಸಿನಲ್ಲಿ ಪ್ರೀತಿ, ವಿಶ್ವಾಸ, ಕರುಣೆ, ಈ ಎಲ್ಲ ಗುಣಗಳು ತನ್ನಷ್ಟಕ್ಕೆ ತಾನೇ ಪ್ರಕಟವಾಗುತ್ತೆ. ಧ್ಯಾನದಿಂದ ಆತ್ಮ ಪರಮಾತ್ಮನಾಗ್ತಾನೆ. ಅದಕ್ಕೆ ಧ್ಯಾನ ಯೋಗದ ಬಗ್ಗೆ ಕೃಷ್ಣ ಈ ಮುಂದಿನ 6ನೇ ಅಧ್ಯಾಯದಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ಮೊದಲು ಮನಸ್ಸಿನಲ್ಲಿ ಈ ಸಂಬಂಧವನ್ನು ಸ್ಥಾಪಿಸ್ಕೊಳ್ಳಿ. ಪರಮಾತ್ಮ ಎಲ್ಲ ಕಡೆ ಇದ್ದರೆ ನನ್ನಲ್ಲೂ ಇದ್ದಾನೆ, ಎಲ್ಲರಿಗೂ ಸೇರಿದವನಾದ್ರಿಂದ ನನಗೂ ಸೇರಿದ್ದಾನೆ, ಯಾವಾಗಲೂ ಇರೋದ್ರಿಂದ ಈಗಲೂ ಇದ್ದಾನೆ. ನಾವೇನನ್ಕೋತೀವಿ, ಪರಮಾತ್ಮ ಯಾವಾಗಲೂ ಇದ್ದ ಅಂತೀವಿ.
ಯಾವಾಗಲೂ ಅವತಾರ ಆಯಿತು, ಕೃಷ್ಣ ಅವತಾರ 5000 ವರ್ಷದ ಹಿಂದೆ ಅಥವಾ ಮುಂದೆ ಯಾವಾಗಲೂ ಬರ್ತಾನೆ ಅಂತ. ವರ್ತಮಾನದಲ್ಲಿ ಇದ್ದಾನೆ ಅಂತಕ್ಕಂಥ ಭಾವನೆ ಬರೋದಿಲ್ಲ. ಅದನ್ನು ಬರೆಸ್ಕೊಳ್ಬೇಕಾದ್ರೆ ಧ್ಯಾನ ಮಾಡಬೇಕು. ಅದೇ ಸಾಧನೆ. ಸಾಧನೆ ಅಂದ್ರೇನು? ತತ್ರ ಸ್ಥಿತೋ ಯತ್ನೋಭ್ಯಾಸ. ಅಭ್ಯಾಸ, ಈ ಕ್ಷಣದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸುವ ಅಭ್ಯಾಸವೇ ಅಭ್ಯಾಸ ಅಂತ ಅನ್ನಿಸ್ಕೊಳ್ಳೋದು. ಆ ಅಭ್ಯಾಸದಿಂದ ಮನಸ್ಸು ಶಾಂತವಾಗ್ತದೆ, ನಿರೋಧಕ್ಕೆ ಬರ್ತದೆ. ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಹೇಗೆ ಅನ್ನೋದನ್ನು ಗುರೂಜಿಯವರಿಂದ ತಿಳ್ಕೊಂಡಿದ್ದೇವೆ. ಹೀಗೆಯೇ ಜೀವನದ ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ, ಮಾರ್ಗದರ್ಶನ ನೀಡಲು ಇನ್ಮುಂದೆ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ನಿಮ್ಮ ಜೊತೆ ಇರಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುವ ಆನಂದಯಾನ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ.